भारत माता की, बोलो भारत माता की। जय शिवाजी, जय जय शिवाजी, जय श्री राम, जय श्री राम। ಬಾಗಲಕೋಟೆನಲ್ಲಿ ಜಯಘೋಷಗಳನ್ನು ಇವತ್ತು ಕೇಳ್ತಾ ಇದ್ರೆ 9ನೇ ತಾರೀಕು ಇವತ್ತು ಮತ ಹಾಕಿದಂಥ ಸಂದರ್ಭದಲ್ಲಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಧೂಳಿಪಟ ಆಗೋದನ್ನ ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ। ಬಂಧುಗಳೇ, ಈಗಾಗಲೇ ಬಾಗಲಕೋಟೆಯ ಪ್ರಜ್ಞಾವಂತ ಮತದಾರರು ಈಗಾಗಲೇ ನಿಶ್ಚಯ ಮಾಡಿದ್ದಾರೆ, ಒಂದು ಬಾರಿ ತಪ್ಪು ಮಾಡಿದ್ದೇವೆ, ಮತ್ತೊಮ್ಮೆ ತಪ್ಪು ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ। ಮುಂದೆ ನಡೀತಕ್ಕಂಥ ಉಪಚುನಾವಣೆಯಲ್ಲಿ ಬಾಗಲಕೋಟೆಯಿಂದ ನಮ್ಮ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ವೀರಣ್ಣ ಚರಂತಿಮಠ ಅವ್ರನ್ನ ದೊಡ್ಡ ಅಂತರದಲ್ಲಿ ನಾವು ಗೆಲ್ಲಿಸ್ತೇವೆ ಅಂತೇಳಿ ಈಗಾಗಲೇ ಮತದಾರರು ನಿಶ್ಚಯ ಮಾಡಿದ್ದಾರೆ। ನನಗೆ ಸಂತೋಷ ಇದೆ, ಇವತ್ತು ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿಜಿ ಅವರು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರು, ನಮ್ಮ ಗೋವಿಂದ ಕಾರಜೋಳ ಅವರು, ಅದೇ ರೀತಿ ನಮ್ಮ ಕೊಳ್ಳೇಗಾಲದ ಮಾಜಿ ನಮ್ಮ ಸಚಿವರಾಗಿರ್ತಕ್ಕಂಥ ಮಹೇಶ್ ಅಣ್ಣ ಅವರ ಆದಿಯಾಗಿ ಶ್ರೀರಾಮುಲು ಅವರು, ಅದೇ ರೀತಿ PH ಪೂಜಾರ್ ಅವರು, ನಿರಾಣಿ ಅವರು, ಅರವಿಂದ್ ಲಿಂಬಾವಳಿ ಅವರು, ಎಲ್ಲ ನಮ್ಮ ಬೆಳ್ಳುಬ್ಬಿ ಅವರೆಲ್ಲ ನಮ್ಮ ಪಕ್ಷದ ಮುಖಂಡರು ಬಂದಿದ್ದಾರೆ। JDS ಪಕ್ಷದ ಹಿರಿಯರಾಗಿರ್ತಕ್ಕಂಥ ನಾಡಗೌಡರು, ಮಾಜಿ ಶಾಸಕರು ಎಲ್ಲರೂ ಕೂಡ ಬಂದಿದ್ದಾರೆ। ನಮ್ಮೆಲ್ಲರೂ ಕೂಡ ಉದ್ದೇಶ ಒಂದೇ, ಇವತ್ತು ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಇವತ್ತು ಸಂಕಲ್ಪವನ್ನು ಮಾಡಿದ್ದೇವೆ, ಯಾವುದೇ ಕಾರಣಕ್ಕೂ ಸಹ ಈ ದುಷ್ಟ ಬಡವರ ವಿರೋಧಿ, ದಲಿತ ವಿರೋಧಿ, ಮಹಿಳಾ ವಿರೋಧಿ, ಯುವಕರ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನು ಮುಂದಿನ ದಿನಗಳಲ್ಲಿ ಬುಡ ಸಮೇತ ಕಿತ್ತಾಕಬೇಕು ಅಂತ ಹೇಳಿದ್ರೆ ನಾಳೆ ನಡೀತಕ್ಕಂಥ ಉಪಚುನಾವಣೆಯಲ್ಲಿ ಬಾಗಲಕೋಟೆನಲ್ಲಿ ಮತ್ತೊಮ್ಮೆ ಕಮಲದು ಅರಳಬೇಕು। ಆ ನಿಟ್ಟಿನಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು 9ನೇ ತಾರೀಕು ಮತದಾನ ಆಗುವವರೆಗೂ ಸಹ ಮನೆ ಮನೆಗೆ ಹೋಗಿ ಪ್ರತಿಯೊಬ್ಬ ಮತದಾರನು ಕೂಡ ಮತಗಟ್ಟೆಗೆ ಕರ್ಕೊಂಡ್ಬಂದು ಸನ್ಮಾನ್ಯ ಚರಂತಿಮಠ ಅವರು ಕನಿಷ್ಠ 25,000ಕ್ಕೂ ಹೆಚ್ಚು ಅಂತರದಿಂದ ಗೆದ್ದು ಬರಬೇಕು। ಆ ರೀತಿ ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡಬೇಕಾಗಿದೆ। ಬಂಧುಗಳೇ, ಕಳೆದ ಕೆಲವು ದಿನಗಳಿಂದ ನೋಡಿದ್ದೇವೆ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಇವತ್ತು ಗಣಪತಿ ಹಬ್ಬವನ್ನು ಸರಿಯಾಗಿ ಹಿಂದೂಗಳು ಆಚರಣೆ ಮಾಡೋಕ್ಕಾಗ್ತಾ ಇಲ್ಲ, ಹಿಂದೂಗಳು ಗಣಪತಿ ಹಬ್ಬ ಆಚರಣೆ ಮಾಡೋಕ್ಕಾಗ್ತಾ ಇಲ್ಲ। ಬಾಗಲಕೋಟೆನಲ್ಲಿ ಶಾಂತಿಯುತವಾಗಿ ಶಿವಾಜಿ ಮಹಾರಾಜರ ಜಯಂತಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರು ಕೂಡ ಆ ಮೆರವಣಿಗೆ ಮಾಡೋದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ಲಿಲ್ಲ। ಇಂಥ ದುಷ್ಟ, ಇಂಥ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಬುಡ ಸಮೇತ ಕಿತ್ತಾಕುವಂತ ಕೆಲಸವನ್ನ ನಾವಿವತ್ತು ಮಾಡಬೇಕಾಗಿದೆ, ಬುಡ ಸಮೇತ ಕಿತ್ತಾಕುವಂತ ಕೆಲಸನ ಮಾಡಬೇಕಾಗಿದೆ। ಹಾಗಾಗಿ ಬಂಧುಗಳೇ, ನಾನು ನಮ್ಮಲ್ಲಿರ್ತಕ್ಕಂಥ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿ ಹಾಗೂ JDS ಪಕ್ಷದ ನಮ್ಮೆಲ್ಲ ಕಾರ್ಯಕರ್ತರನ್ನ ಕೈ ಜೋಡಿಸಿ ವಿನಂತಿನ ಮಾಡ್ತೇನೆ, ನಮಗೆ ಯಾವುದು ಜಾತಿ ಇಲ್ಲ, ಯಾವುದೇ ಒಳಪಂಗಡಗಳಿಲ್ಲ। ಇವತ್ತು ಕಾಂಗ್ರೆಸ್ ಅವರು ಬರ್ತಾರೆ, ಹಣದ ಮೂಟೆನ ಹಿಡ್ಕೊಂಡು ಬರ್ತಾರೆ, ಅವ್ರ ಅಪ್ಪನ ಮನೆ ದುಡ್ಡಲ್ಲ, ಅವ್ರ ಅಪ್ಪನ ಮನೆ ದುಡ್ಡನ್ನ ತರೋದಿಲ್ಲ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ಲೂಟಿ ಮಾಡ್ಕೊಂಡು ಬರ್ತಾ ಇದ್ದಾರೆ। ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, SC TSP ಹಣ ಲೂಟಿ ಮಾಡ್ಕೊಂಡು ಇವತ್ತು ಬಾಗಲಕೋಟೆಗೆ ತರ್ತಾರೆ, ಅವ್ರ ಅಪ್ಪನ ಮನೆ ದುಡ್ಡು ತರ್ತಕ್ಕಂಥದ್ದಲ್ಲ। ಇವತ್ತು 100 ಕೋಟಿ ಖರ್ಚು ಮಾಡಿ ಬಾಗಲಕೋಟೆ ಪ್ರಜ್ಞಾವಂತ ಮತದಾರ ಕಣ್ಣಿಗೆ ಮಣ್ಣಿರ್ತಕ್ಕಂಥ ಷಡ್ಯಂತ್ರವು ಕೂಡ ಕಾಂಗ್ರೆಸ್ ಪಕ್ಷ ಮಾಡ್ತದೆ। ಆದ್ರೆ ಯಾವುದಕ್ಕೂ ಕೂಡ ಅಂಜದೆ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಮತ್ತೊಮ್ಮೆ ಬಾಗಲಕೋಟೆನಲ್ಲಿ ಕಮಲದು ಅರಳಬೇಕು। ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಶ್ರಮನ ಹಾಕಬೇಕು ಅನ್ನೋ ಮಾತನ್ನ ಸಂದರ್ಭ ಹೇಳ್ತಾ ಇಚ್ಛಪಡ್ತೇನೆ। ಮಾನ್ಯ ಬಂಧುಗಳೇ, ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೇನೆ, ನಮ್ಮ ಕಾರ್ಯಕರ್ತರ ಉತ್ಸಾಹನ ನೋಡ್ತಾ ಇದ್ದೇನೆ,
ನಮ್ಮ ಕಾರ್ಯಕರ್ತರಲ್ಲಿರ್ತಕ್ಕಂಥ ರಣೋತ್ಸವವನ್ನು ಕೂಡ ನೋಡ್ತಾ ಇದ್ದೇನೆ. ಸನ್ಮಾನ್ಯ ಯಡಿಯೂರಪ್ಪನವರು ನಿನ್ನೆ ದಿನ ನಾನು ಬೆಂಗಳೂರಿಂದ ಹೊರಡಬೇಕಾದ್ರೆ ನಮ್ಮ ಯಡಿಯೂರಪ್ಪನವರು ರೈತ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪರು ಒಂದೇ ಮಾತನ್ನು ಹೇಳಿದ್ರು, ಇವತ್ತು ಬಾಗಲಕೋಟೆ ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ಭದ್ರಕೋಟೆ, ಇವತ್ತು ಬಾಗಲಕೋಟೆ ಮತ್ತೊಮ್ಮೆ ಭದ್ರಕೋಟೆ ಆಗಬೇಕು ಅಂತ ಹೇಳಿದ್ರೆ ಚರಂತಿ ಮಠ ಅವರು ಯಾವುದೇ ಕಡೆಗೂ ದೊಡ್ಡ ಅಂತರದಲ್ಲಿ ಗೆಲ್ಲಬೇಕು, ನಾನು ಕೂಡ ಇವತ್ತು ಬರ್ತೇನೆ ಅನ್ನೋ ಮಾತನ್ನು ಸನ್ಮಾನ್ಯ ಯಡಿಯೂರಪ್ಪರು ಹೇಳಿದ್ದಾರೆ. ಆಗ ನಾನು ಇಷ್ಟ ಹೇಳುವಂಥದ್ದು, ಇವತ್ತು ಏನು 9ನೇ ತಾರೀಕು ಚುನಾವಣೆ ನಡೀತಾ ಇದೆ, ಜಾತಿಯ ವಿಷ ಬೀಜವನ್ನು ಬಿತ್ತುವಂತ ಕೆಲಸ ಮಾಡ್ತಾರೆ ಕಾಂಗ್ರೆಸ್ನವರು. ನಾನು ತಮ್ಮ ಮುಖೇನ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛಪಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳೇ, ತಮಗೆ ರಾಜಕೀಯ ಮರುಜನ್ಮವನ್ನು ಕೊಡ್ತು ಬಾಗಲಕೋಟೆ ಜಿಲ್ಲೆ, ರಾಜಕೀಯ ಮರುಜನ್ಮ ಕೊಡ್ತು. ರಾಜಕೀಯ ಮರುಜನ್ಮ ಕೊಟ್ಟು ಮುಖ್ಯಮಂತ್ರಿ ಆದ್ಮೇಲೆ ಎಷ್ಟು ಸಾವಿರ ಕೋಟಿ ರೂಪಾಯಿಗಳಿತ್ತು ಬಾಗಲಕೋಟೆ ಅಭಿವೃದ್ಧಿ ಕೊಟ್ಟಿದ್ದೀರಿ ಹೇಳ್ಬೇಕು. ಇವತ್ತು ಬಂದಂತ ಸಂದರ್ಭದಲ್ಲಿ ಇವ್ರ ಯೋಗ್ಯತೆಗೆ ರಾಜ್ಯದ ಅಭಿವೃದ್ಧಿ ಕೆಲಸ ಮಾಡೋದಕ್ಕಾಗೋದಿಲ್ಲ, ಇವ್ರ ಯೋಗ್ಯತೆಗೆ ಬಾಗಲಕೋಟೆ ಜಿಲ್ಲೆ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. 3 ವರ್ಷಗಳಲ್ಲಿ ಕೊಟ್ಟಿದ್ದಾರೆ. ಜಗದೀಶ್ ಶೆಟ್ಟರ್ ಅವರು ಎಷ್ಟು ಅನುದಾನ ಕೊಟ್ಟಿದ್ದಾರೆ, ಬಸವರಾಜ ಬೊಮ್ಮಾಯಿ ಅವರು ಎಷ್ಟು ಅನುದಾನ ಕೊಟ್ಟಿದ್ದಾರೆ, ಈ ಕಾಂಗ್ರೆಸ್ ಸರ್ಕಾರ ಎಷ್ಟು ಅನುದಾನ ಕೊಟ್ಟಿದೆ ಅಂತ ಲೆಕ್ಕ ಹಾಕಿದ್ರೆ ಗೊತ್ತಾಗ್ತದೆ. ಈ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಬಾಗಲಕೋಟೆ ಅಭಿವೃದ್ಧಿ ಬಗ್ಗೆನೂ ಕೂಡ ಚಿಂತನೆ ಇಲ್ಲ, ಉತ್ತರ ಕರ್ನಾಟಕದ ಚಿಂತನೆ ಕೂಡ ಇವರಿಗಿಲ್ಲ. ಹಾಗಾಗಿ ಬಂಧುಗಳೇ, ನಾಳೆ ನಡೀತಕ್ಕಂಥ ಚುನಾವಣೆ ಭಾರತೀಯ ಜನತಾ ಪಾರ್ಟಿ ಐತಿಹಾಸಿಕ ಗೆಲುವು. ಭಾರತೀಯ ಜನತಾ ಪಾರ್ಟಿ ಐತಿಹಾಸಿಕ ಗೆಲುವಿಗೆ ನಾವೆಲ್ಲರೂ ಕೂಡ ಹಗಲು ರಾತ್ರಿ ತನು ಮನ ಧನ ಎಲ್ಲವನ್ನು ಕೂಡ ಅರ್ಪಣೆ ಮಾಡಿ ಚರಂತಿ ಮಟ್ಟವನ್ನು ದೊಡ್ಡ ಅಂತರದಲ್ಲಿ ಗೆಲ್ಲಿಸಬೇಕು ಅಂತ ಮತ್ತೊಮ್ಮೆ ಸಂದರ್ಭದಲ್ಲಿ ಹೇಳ್ತಾ, ಸಾಕಷ್ಟು ಬಿಸಿಲಿದೆ. ಈ ಉರಿ ಬಿಸಿಲಲ್ಲೂ ಕೂಡ ಮಾನ್ಯ ಚರಂತಿ ಮಟ್ಟ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ತಾವೆಲ್ಲರೂ ಕೂಡ ಬಂದಿದ್ದೀರಿ. ಬಂದಂತ ಎಲ್ಲ ನಮ್ಮ ಪಕ್ಷದ ಹಾಗೂ JDS ಪಕ್ಷ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ವಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಚರಂತಿ ಮಠ ಆಗೆ ಬಡೋ ಹಮ್ ತುಮಾರೆ ಸಾಥ್ ಅಂತ ಹೇಳ್ಬೇಕು. ಚರಂತಿ ಮಠ ಜಿ ಆಗೆ ಬಡೋ, ಚರಂತಿ ಮಠ ಜಿ ಆಗೆ ಬಡೋ. ನಮಸ್ಕಾರ.